ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಪತ್ತೆ ಉಷಾ ತಮ್ಮ ಡಿಕೆ ಸುರೇಶ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಟ ದರ್ಶನ್ಗೆ ಬಿಗ್ ಶಾಕ್, ಆದೇಶ ಮಾರ್ಪಾಡು ಕೋರಿದ್ದ ಅರ್ಜಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ಹಿಂದೂಪರ ಸಾಮಾಜಿಕ ಕಾರ್ಯಕರ್ತ ಹಾಗೂ ರಾಷ್ಟ್ರಪತಿಯ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಹಾಸನದಲ್ಲಿ ಬಂಧಿಸಿದ್ದ ಬೆಂಗಳೂರು ಪೊಲೀಸರು. ಎರಡನೇ ದಿನವೂ ಮುಂದುವರೆದ ತೆರವು ಕಾರ್ಯಾಚರಣೆ. ಎವಿಕೆ ಕಾಲೇಜು, ಎಂಜಿ ರಸ್ತೆಗಳಲ್ಲಿ ಅತಿಕ್ರಮಣ ತೆರವು. ಶನಿವಾರ ಡೈರಿ ವೃತ್ತದಲ್ಲಿ ಕಾರ್ಯಾಚರಣೆ. ಎಚ್ಚರಿಕೆ ನೀಡಿದ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ. ಮತ್ತು ಗೂಡಂಗಡಿ ತೆರವು ವೇಳೆ ಉದ್ವಿಗ್ನತೆ, ಪರ್ಯಾಯ ವ್ಯವಸ್ಥೆಗೆ ಬೀದಿ ಬದಿ ವ್ಯಾಪಾರಿಗಳ ಆಗ್ರಹ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಕ್ರವಾರ ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದರು. ಪತ್ನಿ ಉಷಾ, ಸಹೋದರ ಡಿಕೆ ಸುರೇಶ್ ಜೊತೆ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿದ್ದ ಡಿಕೆಶಿ ಮಾಜಿ ಸಿಎಂ ಜೊತೆ ಉಪಹಾರ ಸೇವಿಸಿದರು. ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ತೊಡಕುಗಳು ಉಂಟಾಗಬಾರದು ಎಂಬ ನಿಟ್ಟಿನಲ್ಲಿ ಈ ಚರ್ಚೆಗಳು ನಡೆದಿವೆ. ಎರಡನೇ ಹಂತದ ಸಚಿವರ ಪಟ್ಟಿ ಅಂತಿಮಗೊಳಿಸುವ ಸಾಧ್ಯತೆಯ ಬಗ್ಗೆಯೂ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚಿಸಲು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಶೀಘ್ರದಲ್ಲೇ ದೆಹಲಿಗೆ ತೆರಳಲಿದ್ದಾರೆ. ಈ ದೆಹಲಿ ಪ್ರವಾಸಕ್ಕೂ ಮುನ್ನ ಉಭಯ ನಾಯಕರು ಪರಸ್ಪರ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿ ಸಚಿವ ಸಂಪುಟ ರಚನೆ ಸಂಬಂಧ ಪ್ರಾಥಮಿಕ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ ತೂಗುದೀಪ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಂದು ಬಾರಿ ಹಿನ್ನಡೆಯಾಗಿದೆ. ತಮ್ಮ ವಿರುದ್ಧದ ಆದೇಶದಲ್ಲಿ ಮಾರ್ಪಾಡು ಕೋರಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟಿನ ರಿಜಿಸ್ಟರ್ ಕಚೇರಿ ವಜಾಗೊಳಿಸಿದೆ. ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಈ ಅರ್ಜಿ ವಿಚಾರಣೆಗೆ ಅರ್ಹವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಿಯಮಾವಳಿಗಳ ಅನ್ವಯ ಈ ಅರ್ಜಿಯಲ್ಲಿ ಯಾವುದೇ ಗಟ್ಟಿ ಅಂಶಗಳಿಲ್ಲದ ಕಾರಣ ಇದನ್ನು ವಿಚಾರಣಾ ಪಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂದು ದರ್ಶನ್ ಪರ ವಕೀಲರಿಗೆ ಲಿಖಿತ ಮಾಹಿತಿ ನೀಡುವ ಮೂಲಕ ಅರ್ಜಿಯನ್ನು ವಜಾಗೊಳಿಸಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಆದರೆ ಆ ವೇಳೆ ನ್ಯಾಯಾಲಯವು ಅತ್ಯಂತ ಕಠಿಣ ಷರತ್ತೊಂದನ್ನು ವಿಧಿಸಿತ್ತು. ಅದೇನೆಂದರೆ ದರ್ಶನ್ ಮುಂದಿನ 1 ವರ್ಷದವರೆಗೆ ಯಾವುದೇ ನ್ಯಾಯಾಲಯದಲ್ಲೂ ಮತ್ತೊಮ್ಮೆ ಜಾಮೀನು ಕೋರಿ ಹೊಸದಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಎಂದು ಸ್ಪಷ್ಟವಾಗಿ ಆದೇಶಿಸಿತ್ತು. ಸುಪ್ರೀಂ ಕೋರ್ಟ್ ವಿಧಿಸಿದ್ದ ಈ 1 ವರ್ಷದ ನಿರ್ಬಂಧದ ಷರತ್ತಿನಿಂದಾಗಿ ದರ್ಶನ್ ಸುದೀರ್ಘ ಕಾಲ ಜೈಲಿನಿಂದ ಹೊರಗಿರಲು ಅಥವಾ ಮುಂದಿನ 5-6 ತಿಂಗಳುಗಳಲ್ಲಿ ಪೂರ್ಣ ಪ್ರಮಾಣದ ನಿಯಮಿತ ಜಾಮೀನು ಪಡೆಯಲು ತಾಂತ್ರಿಕವಾಗಿ ತೊಂದರೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಆ ಷರತ್ತನ್ನು ಸಡಿಲಗೊಳಿಸಬೇಕು ಅಥವಾ ಆದೇಶದಲ್ಲಿ ಮಾರ್ಪಾಡು ಮಾಡಬೇಕು ಎಂದು ಕೋರಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದರು. ಆದರೆ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಕಚೇರಿಯು ಈ ಅರ್ಜಿಯನ್ನು ಮುಖ್ಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಪಟ್ಟಿ ಮಾಡಲು ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ ಸ್ವತಃ ನೀಡಿದ ಆದೇಶವನ್ನು ಪ್ರಶ್ನಿಸುವ ಅಥವಾ ಅದರಲ್ಲಿ ತಿದ್ದುಪಡಿ ಕೋರುವ ಅರ್ಜಿಯಲ್ಲಿ ಸೂಕ್ತ ಕಾನೂನಾತ್ಮಕ ಆಧಾರಗಳಿಲ್ಲದ ಕಾರಣ ಇದನ್ನು ಆರಂಭಿಕ ಹಂತದಲ್ಲಿ ವಜಾಗೊಳಿಸಲಾಗಿದೆ. ಹಿಂದೂಪರ ಸಾಮಾಜಿಕ ಕಾರ್ಯಕರ್ತ ಹಾಗೂ ರಾಷ್ಟ್ರಪತಿಯ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರನ್ನು ಬೆಂಗಳೂರು ಪೊಲೀಸರು ಹಾಸನದಲ್ಲಿ ಬಂಧಿಸಿದ್ದಾರೆ. ಮೌಲ್ವಿಗಳ ವಿರುದ್ಧ ನಿಂದನೆ ಆರೋಪ ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರು ಸಲ್ಲಿಕೆ ಆಗಿತ್ತು. ಈ ಹಿನ್ನೆಲೆ ಹಾಸನ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪುನೀತ್ ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆದೊಯ್ಯಲಾಯಿತು. ಮೌಲ್ವಿಗಳ ಕುರಿತು ನಿಂದನಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ವಕ್ತಾರ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಈ ಸಂಬಂಧ ಬೆಂಗಳೂರು ಕೆಎಸ್ ಲೇಔಟ್ ಠಾಣೆ ಪೊಲೀಸರು ಹಾಸನಕ್ಕೆ ತೆರಳಿದರು. ಹಾಸನದಲ್ಲಿ ಸಹೋದರನ ಮದುವೆ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದ ಸಾಮಾಜಿಕ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿ ಪೊಲೀಸ್ ವಾಹನದಲ್ಲಿ ರಾಜಧಾನಿಗೆ ಕರೆದೊಯ್ಯಲಾಯಿತು. ಸ್ನೇಹಿತರೆ ನೋಡಿ, ನಾನು ಮನೆಯಲ್ಲಿದ್ದಾಗ ನಾನಿವತ್ತು ನಮ್ಮ ಊರಲ್ಲಿದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನು, ಕಂಪ್ಲೇಂಟ್ ಕೊಟ್ಟಿದ್ದು ನಾನು.
ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಈ ಸುಳ್ಳು ಆರೋಪ ಏನು ಅಬ್ದುಲ್ ರಜಾಕ್ ಮಾಡಿದಾನೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಹಳ ದೊಡ್ಡ ಈ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆರೋಪ ಮಾಡಿ ಒಬ್ಬ ಹಿಂದೂ ಹೋರಾಟಗಾರನನ್ನ ಅರೆಸ್ಟ್ ಮಾಡೋದಿದೆಯಲ್ಲ, ಇದನ್ನ ನಾನು ನೋಡ್ಕೊಳ್ತೀನಿ. ಹಾಸನ ನಗರದ ರೈಲ್ವೆ ನಿಲ್ದಾಣದ ಸಮೀಪದ BM ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ಶುಕ್ರವಾರ ಮಧ್ಯಾಹ್ನ ಮುಂದುವರಿದ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮಣ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಪಾಲಿಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಶುಕ್ರವಾರ ಬೆಳಗ್ಗೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ AVK ಕಾಲೇಜು ರಸ್ತೆ ಮತ್ತು MG ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆಸಿ ರಸ್ತೆ ಬದಿ ಅನಧಿಕೃತವಾಗಿ ವ್ಯಾಪಾರ ನಡೆಸುತ್ತಿದ್ದ ಗೂಡಂಗಡಿಗಳು, ತಳ್ಳುಗಾಡಿಗಳು ಹಾಗೂ ಇತರೆ ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳನ್ನು ತೆರವುಗೊಳಿಸಿದರು. ಕಾರ್ಯಾಚರಣೆಯ ವೇಳೆ ಹಲವು ವ್ಯಾಪಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಯಿತು. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 1 ವಾರದಿಂದಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಹಾಗೂ ಸ್ಥಳದಲ್ಲೇ ಭೇಟಿ ನೀಡಿ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ನಡೆಸದಂತೆ ಸೂಚಿಸಲಾಗಿತ್ತು. ಗುರುವಾರ ಮೊದಲ ಹಂತದ ಕಾರ್ಯಾಚರಣೆ ನಡೆಸಿ ಎಚ್ಚರಿಕೆ ನೀಡಿದರು. ಕೆಲವರು ಮತ್ತೆ ಅದೇ ಸ್ಥಳಗಳಲ್ಲಿ ವ್ಯಾಪಾರ ಆರಂಭಿಸಿದ್ದರಿಂದ ಶುಕ್ರವಾರವೂ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಯಿತು. ನಗರದ ಪ್ರಮುಖ ರಸ್ತೆಗಳು ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಮೀಸಲಾಗಿದ್ದು, ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಉಂಟಾಗದಂತೆ ನೋಡಿಕೊಳ್ಳುವುದು ಮಹಾನಗರ ಪಾಲಿಕೆಯ ಜವಾಬ್ದಾರಿಯಾಗಿದೆ. ಆದ್ದರಿಂದ ರಸ್ತೆ, ಪಾದಚಾರಿ ಮಾರ್ಗ ಹಾಗೂ ಜಂಕ್ಷನ್ಗಳ ಬಳಿ ಯಾವುದೇ ರೀತಿಯ ಗೂಡಂಗಡಿ ಅಥವಾ ತಳ್ಳುಗಾಡಿ ಇಟ್ಟು ವ್ಯಾಪಾರ ನಡೆಸಲು ಅವಕಾಶವಿಲ್ಲ ಎಂದು ಹೇಳಿದರು. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ AVK ರಸ್ತೆಯಲ್ಲಿ AVK ಕಾಲೇಜ್ ಮುಂಭಾಗದಲ್ಲಿ ಅನಧಿಕೃತವಾಗಿ ಯಾರ್ಯಾರು ತಳ್ಳಗಾಡಿ ಇಟ್ಕೊಂಡಿದ್ರು ಮತ್ತು ಅಲ್ಲೇ ಇಟ್ಟಿದ್ರು ಅವ್ರನ್ನೆಲ್ಲ ಈಗ ತೆರವುಗೊಳಿಸಿದ್ದೀವಿ. ಈಗ ತದನಂತರದಲ್ಲಿ ಈಗ MG ರೋಡಲ್ಲಿ ಇಲ್ಲೂ ಕೂಡ ಅನಧಿಕೃತವಾಗಿ ಮುಖ್ಯ ರಸ್ತೆಗಳಲ್ಲಿ ತಳ್ಳಗಾಡಿ ಮುಖಾಂತರ ಸಾರ್ವಜನಿಕ ಓಡಾಡೋ ಸ್ಥಳಗಳಲ್ಲಿ ಇಟ್ಟಿದ್ದರಿಂದ ಅದನ್ನು ಕೂಡ ತೆರವುಗೊಳಿಸಿದ್ದೀವಿ. ಈಗ ನಾವು ಇವ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನೆಂದರೆ, ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳು ಯಾವ ಜಾಯಿನ್ ಆಯಿತು ಆ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ಅಂದರೆ ತಳ್ಳಗಾಡಿನ ಅಲ್ಲೇ ಇಡೋದನ್ನು ಈಗಾಗಲೇ ಕೋರ್ಟು ಕೂಡ ಮತ್ತು ಎಲ್ಲರೂ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡೋಂಥ ಸ್ಥಳಗಳವು ಅಲ್ಲಿ ಇಡೋವಂಥದ್ದು ಆಗೋದಿಲ್ಲ. ಈಗ ನಾವು ಈಗಾಗಲೇ 1 ವಾರದಿಂದ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ಆಗಿದೆ. ನಾಳೆ ಈಗ ಡೈರಿ ಸರ್ಕಲಲ್ಲಿ ಏನು ಆ ಮಳಿಗೆಗಳಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋವಂಥದ್ದು ನಾಳೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರು ನಾವು ಈಗಲೇ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ತೆರವುಗೊಳಿಸ್ಕೊಂಡ್ರೆ ನಮ್ಮದೇನು ಇದಿಲ್ಲ. ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಅದಲ್ಲಿದ್ದರೆ ನಮ್ಮ ಸಿಬ್ಬಂದಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಹಾಸನ ನಗರದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಅನಧಿಕೃತ ರಸ್ತೆ, ಬದಿಗೂಡಂಗಡಿ, ತಳ್ಳುಗಾಡಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರುವ ವಿಶೇಷ ತೆರವು ಕಾರ್ಯಾಚರಣೆ 2ನೇ ದಿನವೂ ಮುಂದುವರಿಯಿತು. JCB ಮೂಲಕ ತೆರವಿಗೆ ಮುಂದಾದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ SFI, DYFI ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವ್ಯಾಪಾರಿಗಳ ಪರವಾಗಿ ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದರು. ಕೆಲ ದಿನಗಳ ಹಿಂದೆ ಪಾಲಿಕೆ ಅಧಿಕಾರಿಗಳು ಗೂಡಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ JCB ಯಂತ್ರದ ಮೂಲಕ ತೆರವುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದರಂತೆ ಶುಕ್ರವಾರ ಕಾರ್ಯಾಚರಣೆ ಆರಂಭಿಸಿದಾಗ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕೆಲಕಾಲ JCB ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದು, ಬಳಿಕ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಾದ ರಾಧಾ ಮತ್ತು ಮಮತಾ ಮಾತನಾಡಿ, ಕಳೆದ 15 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಸಣ್ಣ ವ್ಯಾಪಾರ ನಡೆಸಿ ಕುಟುಂಬವನ್ನು ನಿರ್ವಹಿಸುತ್ತಿದ್ದೇವೆ. ವ್ಯಾಪಾರಕ್ಕಾಗಿ ಬಂಡವಾಳ ಹೂಡಿರುವ ವಸ್ತುಗಳನ್ನು ಪಾಲಿಕೆ ಸಿಬ್ಬಂದಿ ತೆಗೆದುಕೊಂಡು ಹೋಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ ಸೇರಿದಂತೆ ಕುಟುಂಬದ ಹೊಣೆಗಾರಿಕೆಗಳಿವೆ. ಏಕಾಏಕಿ ತೆರವುಗೊಳಿಸಿದರೆ ಜೀವನ ಸಾಗಿಸುವುದು ಹೇಗೆ? ಪಾಲಿಕೆ ಸಿಬ್ಬಂದಿ ಪ್ರತಿದಿನ 50 ರೂಗಳ ಶುಲ್ಕ ಸಂಗ್ರಹಿಸುತ್ತಿದ್ದಾರೆ. ಈಗ ಏಕಾಏಕಿ ಜಾಗ ತೆರವುಗೊಳಿಸಿದರೆ ಜೀವನ ನಡೆಸುವುದು ಹೇಗೆ?
ಪರ್ಯಾಯವಾಗಿ ವ್ಯಾಪಾರಕ್ಕೆ ಸ್ಥಳ ನೀಡಬೇಕು ಅಥವಾ ಉದ್ಯೋಗದ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೇಳಿದರು. ಇಲ್ಲೇ ಮಾಡ್ಕೊಂಡಿರೋದು, ನಮ್ಗೆ ನೋಡ್ಕೊಳ್ಳೋರು ಯಾರು ಇಲ್ಲ. ನಾವು ಮನೆ ಬಾಡಿಗೆ ಕಟ್ಟಬೇಕು. ಹಂಗೆ ಲೋನ್ ಕೊಟ್ಟಿದ್ದಾರೆ, ಲೋನ್ ಕೊಡ್ದಿದ್ರು ನಾವೇನು ಅನ್ಕೋತಾ ಇರಲಿಲ್ಲ. 50,000 ಲೋನ್ ಕೊಟ್ಟಾರೆ, ಲೋನ್ ಯಾವ್ದ್ರಲ್ಲಿ ಕಟ್ತೀರಾ? ಲೋನ್ ಕಟ್ಟಬೇಕು. ನಮ್ಗೆ ಇದರಲ್ಲೇ ಜೀವನ, ನಾವು ಇದರಲ್ಲಿ ಮನೆ ಬಾಡಿಗೆನೂ ಕಟ್ಟಬೇಕು, ಜೀವನನೂ ಮಾಡಬೇಕು, ಮಕ್ಕಳನ್ನು ಸಾಕಬೇಕು. ಅದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡಿ. ನಾವು ಈ ಜಾಗ ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ಆಗಲ್ಲ ಅಣ್ಣ. ಈಗ ನಿಮಗೆ ಇದು ಜಾಗ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಎಲ್ಲೆಣ್ಣ ಮಾಡ್ಕೊಡ್ತಾರೆ. ಎಲ್ಲರೂ ಮಾಡ್ಕೊಡ್ಲಿ, ವ್ಯಾಪಾರ ಆಗೋ ಕಡೆ ಮಾಡ್ಕೊಡ್ಲಿ, ನಾವು ಮಾಡ್ತೀವಿ. ವ್ಯಾಪಾರ ಆಗದರೆ ತಾಂಡಾಗಲ್ಲಿ ಹಾಕ್ಕೊಂಡು ಏನು ಮಾಡ್ತೀರಾ? ವ್ಯಾಪಾರ ಆಗುತ್ತಾ ನಮಗೆ? ನಾವು 15 ವರ್ಷದಿಂದ ಇಲ್ಲಿ ಕಷ್ಟಪಟ್ಟು ದುಡಿತಾ ಇರೋದು. ನಾವೇನು ಕಳ್ತನ ಮಾಡ್ತಿಲ್ಲ, ಇಲ್ಲ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋಕ್ಕೂ ಬಿಡಲ್ಲ ಅಂದರೆ ಸರ್ಕಾರ ಏನಕ್ಕಿರೋದು? ಈಗ ಬೀದಿ ಬದಿ ವ್ಯಾಪಾರಿ ಬರೋವಾಗ ನಿಲ್ಬೇಕಲ್ವಾ ಸರ್ಕಾರ? ಓಟ್ ಕೇಳೋಕೆ ಮಾತ್ರ ನಮ್ಮ ಹತ್ರ ಬರ್ತಾರೆ, ಇನ್ನು ಬಾಕಿ ಅಂತ ನಾವು ಅವ್ರ ಹತ್ರ ಹೋದ್ರು ನಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳಲ್ಲ. ಅಲ್ಲಿ ಹೋಗ್ರಮ್ಮ DC ಆಫೀಸ್ಗೆ ಹೋಗಿ ಅಂತ ಕೇಳ್ತಾರೆ. ಅವರು ಫುಟ್ಪಾತಲ್ಲಿ ಓಡಾಡೋರಿಗೆ ತೊಂದರೆ ಆಯ್ತೈತೆ ಅಂತ ಹೇಳ್ತಾರೆ. ಪಬ್ಲಿಕ್ ಯಾರು ಇದು ಏನು ಕೊಟ್ಟಿಲ್ವಲ್ಲ ಸರ್? ದೂರ ಏನು ಕೊಟ್ಟಿದ್ದಾರೆ ಪಬ್ಲಿಕ್ ಅಲ್ಲಿ? ಯಾರು ಕೊಟ್ಟಿದ್ದಾರೆ? ನಾವು ಫುಟ್ಪಾತ್ ಮೇಲೆ ಇರೋದು. ನಾವು ಇಲ್ಲ ಸರ್, ಯಾರು ಹೇಳಿಲ್ವಲ್ಲ. ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ದೀರಲ್ಲ, ಹಿಂದಕ್ಕೆ ಇಟ್ಕೊಳ್ಳಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಹೇಳೇ ಇಲ್ಲ ನಮಗೆ. ನಿಮ್ಗೆ ಬೇರೆ ಜಾಗ ಕೊಡ್ಬೇಕು, ಕೊಡಿ, ನಮಗೆ ವ್ಯಾಪಾರ ಆಗೋ ಕಡೆ ಕೊಡಿ. ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲೇ ಅನುಕೂಲ ಮಾಡ್ಕೊಡಿ. ಯಾಕೆಂದ್ರೆ ನಾವು ಸಾಯೋವರೆಗೂ ಅಲ್ಲೇ ಅನ್ನ ತಿನ್ಬೇಕು ಅಂತ ಅನ್ಕೊಂಡಿದೀವಿ. ಇಷ್ಟು ವರ್ಷ ತಿಂದಿದೀವಿ. ನಮಗೆ ದುಡ್ಡು ಹಾಕೋರು ಯಾರು ಇಲ್ಲ. ನಾವು ಗಂಡ ಇಲ್ಲ ಮಕ್ಳಿಲ್ಲ ಅಂತಂದ್ಮೇಲೆ ಯಾರು ದುಡ್ಡು ಹಾಕ್ತಾರೆ ಹೇಳಿ ನಮಗೆ? ಈಗಲೇ ನಾವು ಕಳ್ತನ ಮಾಡೋಣ? ಇಲ್ಲ ಆದ್ರತನ ಮಾಡ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ ಈಗ ಹೇಳಿ? ಈಗ ಆ ಕೆಲಸ ಮಾಡಿದ್ರು ತಾನೇ ಜೈಲಿಗೆ ಹಾಕ್ತಾರೆ. ಆದ್ರೂ ತಾನೇ ಮಾಡ್ಕೊಂಡ್ರೆ, ಕಳ್ತನ ಮಾಡಿದ್ರು ಜೈಲಿಗೆ ಹಾಕ್ತಾರೆ. ನಾವು ಕೂಲಿ ತಾನೇ ಮಾಡ್ತಿರೋದಲ್ಲಿ. ನಾವು ಬೇರೆ ಯಾವಾರಗಳು ಏನಾರು ಮಾಡ್ತಿದ್ವಾ? ಬೀಡಿ ಸಿಗರೇಟು ಟೀ ಮಾಡ್ಕೊಂಡು ಜೀವನ ಮಾಡ್ತಿರೋದು ನಾವು. ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಮಕ್ಕಳು ಮರಿ ಇದು ಮಾಡಬೇಕು. ನಾವು ಗಂಡಿಲ್ಲ ಗಂಡು ಮಕ್ಳಿಲ್ಲ, ಎಲ್ಲಿಗೋಗಿ ದುಡಿಯೋಣ? ಅದನ್ನ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ನಮ್ಮನ್ನ ಫುಟ್ಪಾತಿಗೆ ಹಾಕ್ಯವ್ರೆ, ಅವತ್ತು ಮನ್ಮನ ಬಕ್ರಿ ಬರ್ತಾರಲ್ಲ, ಅವತ್ತು ನಾವು ತರು ಬಿಸಾಡ್ಬಹುದಾಗಿತ್ತು. ನಾವು 15 ವರ್ಷದಿಂದ ಇದೀವಿ, ಬೇರೆ ಜಾಗ ಇಲ್ವಾ? ನಮಗೆ ಎಲ್ಲಿ ಜಾಗ ಇಲ್ಲ. ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಬಾಡಿಗೆ ತಗೋಬೇಕು, ಇದು ಮಾಡ್ಬೇಕು ಅಂದ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಬೆಂಗಳೂರಿಗೆ ಆಗಮಿಸಿರುವ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ರಾಜ್ಯ ಸಚಿವ ಥೋಕಾನ್ ಸಾಹು ಅವರನ್ನು ಕುಮಾರಕೃಪ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿದರು. ಕರ್ನಾಟಕದ ಅರ್ಹ ನಗರಾಭಿವೃದ್ಧಿ ಸಂಸ್ಥೆಗಳಿಗೆ 2025-26ನೇ ಹಣಕಾಸು ವರ್ಷಕ್ಕೆ 15ನೇ ಹಣಕಾಸು ಆಯೋಗವು ಶಿಫಾರಸು ಮಾಡಿರುವ 887 ಕೋಟಿ ಅನುದಾನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು. 15ನೇ ಹಣಕಾಸು ಆಯೋಗದ ನಿಯಮಾವಳಿಗಳ ಪ್ರಕಾರ ಕೇಂದ್ರ ಸರ್ಕಾರ ವಿಧಿಸಿದ್ದ ಎಲ್ಲ ಷರತ್ತುಗಳನ್ನು ಕರ್ನಾಟಕ ಸರ್ಕಾರ ಪೂರೈಸಿದೆ. ಅಲ್ಲದೆ ಸಚಿವಾಲಯವು ಕೋರಿದ್ದ ಎಲ್ಲ ಅಗತ್ಯ ದಾಖಲೆಗಳನ್ನು ಈಗಾಗಲೇ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರವು ಎಲ್ಲ ನಿಯಮಗಳನ್ನು ಪಾಲಿಸಿದರೂ ಕೇಂದ್ರ ಸರ್ಕಾರದಿಂದ ಈವರೆಗೂ ಯಾವುದೇ ರೀತಿಯ ಅನುದಾನದ ಹಣ ಬಿಡುಗಡೆಯಾಗಿಲ್ಲ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ. ನಿಗದಿತ ಸಮಯದಲ್ಲಿ ಹಣ ಬಿಡುಗಡೆಯಾಗದಿದ್ದರೆ ಸ್ಥಳೀಯ ಸಂಸ್ಥೆಗಳ ಮೂಲಸೌಕರ್ಯ ಯೋಜನೆಗಳಿಗೆ ತೊಂದರೆಯಾಗಲಿದೆ. ಈ ಅನುದಾನವು ಬಿಡುಗಡೆಯಾದರೆ ನಗರ ಸ್ಥಳೀಯ ಸಂಸ್ಥೆಗಳು ಕುಡಿಯುವ ನೀರು ಸರಬರಾಜು, ನೈರ್ಮಲ್ಯೀಕರಣ ಮತ್ತು ಸ್ವಚ್ಛತೆ, ಘನತ್ಯಾಜ್ಯ ನಿರ್ವಹಣೆ, ಇತರೆ ಮೂಲಭೂತ ಕಾರ್ಯಗಳು ಹಾಗೂ ತುರ್ತು ನಾಗರಿಕ ಸೌಲಭ್ಯಗಳ ಅನುಷ್ಠಾನಗೊಳಿಸಲು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕುವೆಂಪು ಯುವಕರ ಸಂಘದ ವತಿಯಿಂದ ಜುಲೈ 5ರಂದು ನಮ್ಮ ನಡೆ ಆರೋಗ್ಯದ ಕಡೆ ಎಂಬ ವಿಶೇಷ ಆರೋಗ್ಯ ಜಾಗೃತಿ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ಸಂಘದ ರಂಗೇಗೌಡ ತಿಳಿಸಿದರು. MG ರಸ್ತೆಯಿಂದ ಪ್ರಾರಂಭಗೊಳಿಸಿ ಮತ್ತು MG ರಸ್ತೆಯಲ್ಲೇ ಕೊನೆಗೊಳಿಸುವಂಥ ಒಂದು ಆಯೋಜನೆ ಮಾಡ್ಕೊಂಡ್ವಿ. ಏನಪ್ಪ ಇದು ಉದ್ದೇಶ ಅಂದರೆ ನಮ್ಮ ನಡೆ ಆರೋಗ್ಯದ ಕಡೆಗೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಬನ್ನಿ ಓಡೋಣ, ಆರೋಗ್ಯ ಕಾಪಾಡೋಣ, ಪರಿಸರ ಉಳಿಸೋಣ ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡ್ವಿ. ಏನಪ್ಪ ಅಂದರೆ ಇವತ್ತಿನ ಜನಗಳಲ್ಲಿ ನಾವು ಆರೋಗ್ಯ ಕಾಪಾಡೋದು ತುಂಬ ಮುಖ್ಯವಾಗಿದೆ. ದುಡ್ಡಿದ್ರೆ ಏನಾದರೂ ಕೊಂಡ್ಕೋಬೋದು ಅನ್ನೋದು ತಪ್ಪಾಗಿದೆ. ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಬೇರೆ ವಸ್ತುನ ಕೊಂಡ್ಕೋಬೋದು, ಆದರೆ ನಾವು ಆರೋಗ್ಯ ಒಂದು ಸಲ ಕೆಟ್ಟರೆ ಮತ್ತೆ ಆರೋಗ್ಯನ ತರೋದಕ್ಕೆ ಮತ್ತು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ಇರಬೇಕಾದ್ರೆ ಒಂದು ಯೌವನದಲ್ಲಿ ಇರಬೇಕಾದ್ರೆ, ಚಿಕ್ಕ ಏಜ್ನಲ್ಲಿ ಇರಬೇಕಾದ್ರೆ ನಾವೊಂದು ದೇಹವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಮಾಡ್ಕೊಂಡ್ರೆ ಹಿರಿಯ ವಯಸ್ಸಾದ ಈಗ 60 ವರ್ಷ 70 ವರ್ಷ ಅಂತ ಹಿರಿಯರು ನೋಡ್ತಿರ್ತೀವಿ. ಆಲ್ರೆಡಿ ತುಂಬ ಕೆಲಸ ಮಾಡಿದ್ದಾರೆ, ಅವರು ತುಂಬ ಆಕ್ಟಿವ್ ಆಗಿರ್ತಾರೆ. ಇವತ್ತು ನಮ್ಮ ಯುವಕರೇ 30, 35 ವರ್ಷ 40 ವರ್ಷದಲ್ಲಿ ಅದು ಆರೋಗ್ಯ ಸರಿಯಿಲ್ಲ ಸರ್, ಇದು ಆರೋಗ್ಯ ಸರಿಯಿಲ್ಲ, ಕಿಡ್ನಿ ಸ್ಟೋನು, ಫೈಲ್ಸ್ ಆಪರೇಷನ್ ಅಂತ ಎಲ್ಲ ಹೋಗ್ತಾರೆ. ಅದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೆ ಒಂದು ಹಾಸನದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಇದೇ ಜುಲೈ 5ನೇ ತಾರೀಕು ಭಾನುವಾರ ಬೆಳಗ್ಗೆ 6:30ಕ್ಕೆ MG ರಸ್ತೆಯಿಂದ ಪ್ರಾರಂಭಗೊಳ್ಳುತ್ತದೆ. ಇದಕ್ಕೆ ಜಾಯಿನ್ ಆಗಬೇಕು, ಇದನ್ನು ರಿಜಿಸ್ಟರ್ಡ್ ಆಗಬೇಕು ಅಂದರೆ QR ಕೋಡ್ ಇದೆ. ಇದರಲ್ಲಿ QR ಕೋಡಲ್ಲಿ ಸ್ಕ್ಯಾನ್ ಮಾಡಿದರೆ 99 ರುಪೀಸ್ ಒಂದು ಅಮೌಂಟ್ ಕಟ್ಟಾಗುತ್ತೆ. ಅಮೌಂಟ್ ಕಟ್ಟಾಗಿ ರಿಜಿಸ್ಟರ್ಡ್ ಆಗುತ್ತೆ. ಇದರಲ್ಲಿ ಬಹುಮಾನಗಳು ಕೂಡ ಇರುತ್ತದೆ.
ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ. ಗರ್ಲ್ಸ್ ಮತ್ತು ಮೆನ್ಸ್ ಆ್ಯಂಡ್ ವುಮೆನ್ಸ್ ಸಪ್ರೇಟ್ ಪ್ರೈಸಸ್ ಮತ್ತು ಸಪ್ರೇಟ್ ಕ್ಯಾಟಗರಿಲಿ ರನ್ ಇರುತ್ತೆ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಕುವೆಂಪು ಯುವಕರ ಸಂಘದ ಅಧ್ಯಕ್ಷ ಐಜಿ ಗಿರೀಶ್ ಕುಮಾರ್, ಗೌರವಾಧ್ಯಕ್ಷ ಡಾಕ್ಟರ್ ಸಿಎನ್ ಜಗದೀಶ್, ಜೆಸಿ ಧರ್ಮರಾಜ್, ರಾಜೇಶ್, ಕಂಚಮಾರನಹಳ್ಳಿ ಕಾಂತರಾಜು, ದಯಾನಿಧಿ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ.
ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮತದಾರರ ಪಟ್ಟಿಯನ್ನು ನಿಖರ ಹಾಗೂ ನವೀಕೃತಗೊಳಿಸುವ ಉದ್ದೇಶ, ಹೊಸ ಮತದಾರರ ನೋಂದಣಿ, ಹೆಸರು ಸೇರ್ಪಡೆ, ತಿದ್ದುಪಡಿ, ವಿಳಾಸ ಬದಲಾವಣೆ ಹಾಗೂ ಮರಣ ಹೊಂದಿದ್ದ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯಬಾರದು ಹಾಗೂ ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಗೆ ಸೇರ್ಪಡೆಯಾಗಬಾರದು ಎಂಬುದು ಚುನಾವಣಾ ಆಯೋಗದ ಪ್ರಮುಖ ಉದ್ದೇಶವಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ನಮೂನೆಗಳನ್ನು ವಿತರಿಸುವುದು, ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಿ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಿಸುವುದು ಬೂತ್ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ ಕಂಗನವಾಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 1996-1999ನೇ ಸಾಲಿನ ಪದವಿ ವಿದ್ಯಾರ್ಥಿ ಬಳಗದ ವತಿಯಿಂದ ಹಾಸನ ಹೊಳೆನರಸೀಪುರ ರಸ್ತೆಯ ಪಾಲಕ ರೆಸಾರ್ಟ್ನಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. 3 ದಶಕಗಳ ಬಳಿಕ ನಡೆದ ಈ ಅಪರೂಪದ ಸಮಾವೇಶವು ಗುರು ಶಿಷ್ಯರ ಭಾವನಾತ್ಮಕ ಸಮ್ಮೇಳನಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ನಿರ್ವಾಣೇಗೌಡ, ಬದುಕಿನ ಪಾಠ ಅಕ್ಷರ ಜ್ಞಾನ ನೀಡಿ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಗುರುದೇವರಿಗೆ ಸಮಾನ. 3 ದಶಕಗಳ ಬಳಿಕವೂ ವಿದ್ಯಾರ್ಥಿಗಳು ಒಟ್ಟಾಗಿ ಇಂತಹ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಳೆಯ ವಿದ್ಯಾರ್ಥಿ ಬಿಕೆ ವೆಂಕಟೇಶ್ ಮಾತನಾಡಿ, ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ಗೌರವಿಸುತ್ತಿರುವುದು ಬದುಕಿನ ಮರೆಯಲಾಗದ ಕ್ಷಣ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರಾದ ಬೋರೇಗೌಡ, ಆನಂದ ಸ್ವಾಮಿ, ಶ್ರೀ ಚೇತನ್ ಕುಮಾರ್, ಶ್ರೀಮತಿ ಪ್ರಭಾಮಣಿ, ಶ್ರೀ ಸಂಪತ್ತೇಗೌಡ, ಶ್ರೀ ಪ್ರಭುಶಂಕರ್, ಕೃಷ್ಣಮೂರ್ತಿ ಹಾಗೂ ವರದರಾಜ ಉಪನ್ಯಾಸಕರು ಹಾಗೂ ಅಂದಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದ ಅಡಿಪಾಯ ಬಾಲ್ಯದಲ್ಲಿಯೇ ಹಾಕಲಾಗುತ್ತದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಕರೆ ನೀಡಿದರು. ನಗರದ ಬಿಜಿಎಸ್ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಪುಟಾಣಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿದ್ಯಾರಂಭ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದ ಅವರು, ಮನೆಯೇ ಮೊದಲ ಪಾಠಶಾಲೆ ಹಾಗೂ ತಾಯಿಯೇ ಮೊದಲ ಗುರು ಎಂಬ ಮಾತಿನ ಮಹತ್ವವನ್ನು ಪೋಷಕರು ಅರಿತು ನಡೆದುಕೊಳ್ಳಬೇಕು. ಬಾಲ್ಯದಲ್ಲಿಯೇ ಮಕ್ಕಳನ್ನು ಶಿಸ್ತು, ಸನ್ನಡತೆ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಬೆಳೆಸಿದರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ. ಪ್ರತಿಯೊಬ್ಬ ಮಹಿಳೆ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರದ ಬೀಜ ಬಿತ್ತುವ ಮೊದಲ ಗುರುವಾಗಬೇಕು. ಮಕ್ಕಳಲ್ಲಿ ಸತ್ಯ, ಪ್ರಾಮಾಣಿಕತೆ, ಹಿರಿಯರ ಬಗ್ಗೆ ಗೌರವ, ಕರುಣೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯಂತಹ ಮೌಲ್ಯಗಳನ್ನು ಬಾಲ್ಯದಿಂದಲೇ ಬೆಳೆಸುವುದು ಪೋಷಕರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ನೂರಾರು ಪೋಷಕರು ತಮ್ಮ ಮಕ್ಕಳೊಂದಿಗೆ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ತೆವಿಷ ತಮ್ಮ ಡಿಕೆ ಸುರೇಶ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಟ ದರ್ಶನ್ಗೆ ಬಿಗ್ ಶಾಕ್, ಆದೇಶ ಮಾರ್ಪಾಡು ಕೋರಿದ್ದ ಅರ್ಜಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ಹಿಂದೂಪರ ಸಾಮಾಜಿಕ ಕಾರ್ಯಕರ್ತ ಹಾಗೂ ರಾಷ್ಟ್ರಪತಿಯ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಹಾಸನದಲ್ಲಿ ಬಂಧಿಸಿದ್ದ ಬೆಂಗಳೂರು ಪೊಲೀಸರು. 2ನೇ ದಿನವೂ ಮುಂದುವರೆದ ತೆರವು ಕಾರ್ಯಾಚರಣೆ. ಎವಿಕೆ ಕಾಲೇಜು, ಎಂಜಿ ರಸ್ತೆಗಳಲ್ಲಿ ಅತಿಕ್ರಮಣ ತೆರವು. ಶನಿವಾರ ಡೈರಿ ವೃತ್ತದಲ್ಲಿ ಕಾರ್ಯಾಚರಣೆ. ಎಚ್ಚರಿಕೆ ನೀಡಿದ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ. ಮತ್ತು ಗೂಡಂಗಡಿ ತೆರವು ವೇಳೆ ಉದ್ವಿಗ್ನತೆ, ಪರ್ಯಾಯ ವ್ಯವಸ್ಥೆಗೆ ಬೀದಿ ಬದಿ ವ್ಯಾಪಾರಿಗಳ ಆಗ್ರಹ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.